ಸುವರ್ಣ ನ್ಯೂಸ್ ಏನ್ ರಿಪೋರ್ಟ್ ಮಾಡಿತ್ತು ಅದು ನಿಜ ಆಗಿದೆ. ಇವತ್ತಿನ ಮಟ್ಟಿಗೆ 96 ಕೇಸ್ ಆಗಬಹುದು ಅಂತ ಹೇಳಿ ಸುವರ್ಣ ನ್ಯೂಸ್ ರಿಪೋರ್ಟ್ ಮಾಡಿತ್ತು. 97 ಕೇಸ್ ಆಗಿದೆ ಇವತ್ತು ಇದಕ್ಕಿಂತ ಮುಂಚಿನ ಬುಲೆಟಿನ್ ಅಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇದ್ವಿ. ಇವತ್ತು 96 ಕೇಸ್ ಬರಬಹುದು ಅಂತ ಹೇಳಿ ಒಂದು ಕೇಸ್ ಜಾಸ್ತಿ ಆಗಿದೆ. 97 ಕೇಸ್ಗಳಾಗಿದೆ. ಇದು ರಾಜ್ಯದಲ್ಲಿ ಕೊರೋನಾ ಸ್ಫೋಟ ಆಗಿದೆ. ಇವತ್ತು ಒಂದೇ ಒಂದು ದಿನ 97 ಕೇಸ್ಗಳು ರಿಪೋರ್ಟ್ ಆಗಿದೆ. 97 ಕೇಸ್, ಇದರೊಂದಿಗೆ 2056 ಕೇಸ್ಗಳಾಗಿದೆ. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 2000 ಗಡಿಯನ್ನು ದಾಟಿ ಆಯಿತು. ಹುಷಾರಾಗಿರಿ. ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಅನೇಕ ಜನ. ಇವರನ್ನ ಕ್ವಾರಂಟೈನ್ ಮಾಡಲಾಗ್ತಾ ಇದೆ. ಅದೇ ವೇಳೆಯಲ್ಲಿ ಅವ್ರನ್ನ ಪರೀಕ್ಷೆಗೊಳಪಡಿಸಲಾಗ್ತಾ ಇದೆ. ಪರೀಕ್ಷೆಗೊಳಪಡಿಸಿದ ಮೇಲೆ ಬರ್ತಿರ್ತಕ್ಕಂತಹ ವರದಿಗಳು ಆಘಾತವನ್ನು ಮೂಡಿಸ್ತಾ ಇದೆ. ಇವತ್ತು ಒಂದೇ ದಿನ 97 ಕೇಸ್ಗಳು ಪತ್ತೆಯಾಗಿದೆ ನಮ್ಮ ರಾಜ್ಯದಲ್ಲಿ. ಇದರೊಂದಿಗೆ 2056ಕ್ಕೆ ಸೋಂಕಿತರ ಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಏರಿಕೆಯಾಗಿದೆ. 2 ತಿಂಗಳು ಅಥವಾ 2 ತಿಂಗಳು 9 ದಿನದ ಲೆಕ್ಕಾಚಾರ ಒಂದು, ಕಳೆದ 10 ದಿನಗಳ ಲೆಕ್ಕಾಚಾರವೇ ಒಂದು ಅಂತ ಹೇಳ್ತಾ ಇದ್ವಿ. ಇವತ್ತು 2000 ದಾಟೋದ್ರಲ್ಲಿ ಅನುಮಾನ ಇಲ್ಲವೇ ಇಲ್ಲ ಅಂತ ಕೂಡ ನಾವು ಮಾತನಾಡ್ತಾ ಇದ್ವಿ. ಇದರ ಮಧ್ಯೆ 97 ಕೇಸ್ ಇವತ್ತು ಕರ್ನಾಟಕದಲ್ಲಿ ರಿಪೋರ್ಟ್ ಆಗಿದೆ. 97 ಮಂದಿಗೆ ಕರ್ನಾಟಕದಲ್ಲಿ ಕೊರೋನಾ ಸೋಂಕು ಇವತ್ತಿಗೆ ರಿಪೋರ್ಟ್ ಆಗುತ್ತೆ. ಇದರೊಂದಿಗೆ 2056 ಆಯಿತು ಕರ್ನಾಟಕದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ. ಆಘಾತ ಇವೆಲ್ಲವೂ ಕೂಡ ಏನು ಪ್ರತಿದಿನ ಕೂಡ ಹತ್ತಿರ 100 200 ಈ ರೀತಿ ಕೇಸ್ ಆಗ್ತಾ ಇದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ನಮ್ಮದು. ಇದರ ಮಧ್ಯೆ 2056 ಟೋಟಲ್ ಕೇಸ್ಗಳು. ಇವತ್ತಿನ ಕೇಸ್ಗಳ ಸಂಖ್ಯೆ 97. ಸುವರ್ಣ ನ್ಯೂಸ್ ರಿಪೋರ್ಟ್ ಮಾಡಿದ್ದನ್ನು ಅಂದರೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಬೇರೆ ಬೇರೆ ಜಿಲ್ಲೆಗಳ ಪ್ರತಿನಿಧಿ ಇರ್ತಾರಲ್ಲ, ಕೇಳ್ತಾ ಇದ್ವಿ ಏನಪ್ಪ ನಿಮ್ಮ ಜಿಲ್ಲೆಯಲ್ಲಿ ಏನಾಗಿರಬಹುದಾಗುತ್ತೆ ವರದಿ. ಇಲ್ಲ ಸರ್, ಇಷ್ಟು ಜನಕ್ಕೆ ಹೋಗಿದ್ರು, ಕ್ವಾರಂಟೈನಲ್ಲಿ ಇದ್ದರು, ಇಷ್ಟು ಜನಕ್ಕೆ ಟೆಸ್ಟಿಂಗ್ ರಿಪೋರ್ಟ್ ಕೊಟ್ಟಿದ್ರು, ಇದರಲ್ಲಿ 20 ಜನ ಅಂತೆ, 15 ಜನ ಅಂತೆ, 5 ಅಂತೆ, 7 ಅಂತೆ, ಇಂಥ ರಿಪೋರ್ಟನ್ನು 12 ಗಂಟೆಯಿಂದ ಹಿಡಿದು 1:30ವರೆಗೂ ನಾವು ಮಾಡಿದ್ವಿ ಎಲ್ಲೆಲ್ಲಿ ಕೇಸ್ ಆಗಿದೆ ಅಂತೇಳಿ. ಅದರ ಆಧಾರದ ಮೇಲೆ 96 97 ಕೇಸ್ ಅಥವಾ 100 ಕೇಸ್ ಆಗಬಹುದು ಅಂತ ಹೇಳಿದ್ವಿ ನಾವು. ರಿಪೋರ್ಟ್ ಅದೇ ಬರ್ತಾ ಇದೆ. 97 ಕೇಸ್ಗಳು ರಿಪೋರ್ಟ್ ಆಯಿತು. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 2056ಕ್ಕೆ ಏರಿಕೆ ಆಗಿದೆ. ನ್ಯೂ ಕೇಸಸ್ ರಿಪೋರ್ಟೆಡ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 97 ಆಯಿತು. ಟೋಟಲ್ ಆಗಿ ಆಕ್ಟಿವ್ ಇರತಕ್ಕಂತಹ ಕೇಸ್ಗಳೆಷ್ಟು? 1378 ಕೇಸ್ಗಳು ಕರ್ನಾಟಕದಲ್ಲಿ ಈ ಕ್ಷಣಕ್ಕೂ ಆಕ್ಟಿವ್ ಇದೆ. ಯಾವುದಾದ್ರೂ ಡೆತ್ ಆಯ್ತಾ? ಇವತ್ತು ಇಲ್ಲ. ಯಾವುದೇ ಸಾವು ನೋವು ಈ ಒಂದು ಕೊರೋನಾ ಕಾರಣದಿಂದ ಸಂಭವಿಸಿಲ್ಲ. ಟೋಟಲ್ ಕೋವಿಡ್ ಡೆತ್ಸ್ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಕೊರೋನಾದಿಂದ ಮೃತಪಟ್ಟವರ ಸಂಖ್ಯೆ 42 ಇದೆ. ಇನ್ನು ಇನ್ನೊಂದು ಕಡೆಯಲ್ಲಿ ಇವತ್ತಿಗೆ ಟೋಟಲ್ ಪಾಸಿಟಿವ್ ಕೇಸ್ಗಳ ಸಂಖ್ಯೆ 2056 ಆಗಿದೆ. ಇವತ್ತು 26 ಜನ ಡಿಸ್ಚಾರ್ಜ್ ಆಗಿದ್ದಾರೆ ಅಷ್ಟೇ. ಟೋಟಲ್ ಡಿಸ್ಚಾರ್ಜ್ಗಳು ಇಲ್ಲಿವರೆಗೂ ಆಗಿರೋದು 634. 2056 ಸೋಂಕಿತರು, ಟೋಟಲ್ ಡಿಸ್ಚಾರ್ಜ್ ಆಗಿರೋರು 634. ಇವತ್ತು ಮಾತ್ರ ಡಿಸ್ಚಾರ್ಜ್ ಆಗಿರೋರು 26. ಇವತ್ತು ಮಾತ್ರ ಸೋಂಕಿತರಾಗಿರೋರು 97. ಹಾಸನ ಜಿಲ್ಲೆಯೊಂದರಿಂದ ನಮಗೆ ಬರ್ತಿರೋ ಮಾಹಿತಿ ಇದು, ನೀವು ಗಮನಿಸಬೇಕಾಗತ್ತೆ. ಹಾಸನ ಐ ಥಿಂಕ್ 14 ಕೇಸ್ ಅಂತ ಕಾಣುತ್ತೆ. ಉಡುಪಿ 18 ಕೇಸ್ ಆಗಿದೆ. ಹಾಸನ ಮತ್ತೆ ಅಪಾಯದ ಕೂಪದ ಕಡೆಗೆ ಹಾಸನ ಸಾಗ್ತಾ ಇದೆ. ಉಡುಪಿ ನಾವು ರಿಪೋರ್ಟನ್ನು ಮಾತನಾಡಿಸಿದ್ವಿ. ಚಿಕ್ಕಬಳ್ಳಾಪುರ ತುಂಬ ಡೇಂಜರ್ ಅಂತ ಮಾರುತೇಶ್ ಹೇಳ್ತಾ ಇದ್ರು. 27 ಕೇಸ್ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ. 27 ಕೊರೋನಾ ಪ್ರಕರಣ. ಹಾಸನದಲ್ಲಿ 14 ಕೇಸ್ ಆಗಿದೆ. ಹಾಸನದಲ್ಲಿ 14, ಹಾಸನ ಜಿಲ್ಲೆಯಲ್ಲಿ 14 ಕೊರೋನಾ ಪ್ರಕರಣ ಇದೆ. ಉಡುಪಿ ಜಿಲ್ಲೆಯಲ್ಲಿ 18 ಇದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ 27 ಕೇಸ್ಗಳು ರಿಪೋರ್ಟ್ ಮಾಡ್ತಾ ಇದ್ರು. ಆಗಲೇ ಇಷ್ಟು ಕೇಸ್ ಆಗಬಹುದು ಅಂತ ಹೇಳಿ ಅಷ್ಟು ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ಬಂದಂತೆಯೇ ನಿಮ್ಮ ಮುಂದೆ ನಾವು ಕೊರೋನಾ ಕೇಸ್ನ ವರದಿಯನ್ನು ಇಡ್ತಾ ಇದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆ 97 ಮಂದಿ ಆಗಿದೆ. ಉಡುಪಿ ಜಿಲ್ಲೆಯೊಂದರಲ್ಲಿ 18 ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ 27 ಆಯಿತು. ಹಾಸನದಲ್ಲಿ 14 ಆಯಿತು. ಮಂಡ್ಯದಲ್ಲಿ 15 ಆಗಿದೆ. ನಾವು ಜಿಲ್ಲೆಯಿಂದ ಜಿಲ್ಲೆಗೆಲ್ಲವನ್ನು ಕೂಡ ನಿಮಗೆ ಶೇರ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕೇಸ್ಗಳಿದೆ ಅಂತ ಹೇಳಿ. ಕರ್ನಾಟಕ 2000 ಗಡಿಯನ್ನು ದಾಟಿ ಆಯಿತು. ದಾವಣಗೆರೆ ಜಿಲ್ಲೆಯಲ್ಲಿ 4 ಕೇಸ್ಗಳಿವೆ. ಚಿಕ್ಕಬಳ್ಳಾಪುರ ಛಿದ್ರ 27 ಕೇಸ್ಗಳು ಕೊರೋನಾ ಕ್ವಾರಂಟೈನಲ್ಲಿ ಆಗಿದ್ದಾರೆ. ಸಂತೋಷ. ಉಡುಪಿ ಜಿಲ್ಲೆಯಲ್ಲಿ 18 ಪ್ರಕರಣ ಉಡುಪಿ ಜಿಲ್ಲೆಯಿಂದ ರಿಪೋರ್ಟ್ ಆಗ್ತಾ ಇದೆ. ಓವರ್ ಆಲ್ ಕರ್ನಾಟಕದಲ್ಲಿ ಇವತ್ತಿನ ಕೊರೋನಾ ಪೀಡಿತರ ಸಂಖ್ಯೆ 97. ಟೋಟಲ್ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಇರತಕ್ಕಂಥ ಕೊರೋನಾ ಪೀಡಿತರ ಸಂಖ್ಯೆ 2056. ಅಲ್ಲಿಗೆ ಕೊರೋನಾ ತನ್ನ ರುದ್ರ ನರ್ತನವನ್ನು ಮುಂದುವರಿಸ್ತಾ ಇದೆ. ಮರಣ ಮೃದಂಗ ಮುಂದುವರಿಯುತ್ತೆ. ಯಾದಗಿರಿ ಜಿಲ್ಲೆಯಲ್ಲಿ 5 ಕೇಸ್ ರಿಪೋರ್ಟ್ ಆಗುತ್ತೆ. ಯಾದಗಿರಿ ನಿನ್ನೆ ಅಂತೂ ಬೆಚ್ಚಿ ಬೀಳಿಸಿತ್ತು. ಯಾದಗಿರಿ ಇವತ್ತು 5 ಕೇಸ್ ಇದೆ, ಪರವಾಗಿಲ್ಲ. ಉತ್ತರ ಕನ್ನಡ ಜಿಲ್ಲೆ ರಿಪೋರ್ಟ್ ಆಗ್ತಾ ಇದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ 1 ಕೇಸು, ಕೊಡಗಿನಲ್ಲಿ 1 ಕೇಸ್ ಇದೆ. ಹುಷಾರಾಗಿರಬೇಕು ಜನ, ಕ್ವಾರಂಟೈನಲ್ಲಿ ಇರಬೇಕು. ಯಾರು ನಿಯಮವನ್ನು ಉಲ್ಲಂಘನೆ ಮಾಡಬೇಡಿ. ಸಾಮಾಜಿಕ ಅಂತರ, ಮಾಸ್ಕ್ಗಳು ಇರಲೇಬೇಕಾಗತ್ತೆ, ಅದನ್ನು ಉಲ್ಲಂಘನೆ ಮಾಡ್ಕೋಬೇಡಿ. ಯಾದಗಿರಿ ಜಿಲ್ಲೆ 5 ಕೊರೋನಾ ಕೇಸ್ಗಳಿವೆ.
ಹಾಸನ 14 ಕೇಸ್ಗಳು. ಹಾಸನ ಒಂದೇ ಒಂದು ಜಿಲ್ಲೆಯಲ್ಲಿ 14, ಉತ್ತರ ಕನ್ನಡದಲ್ಲಿ 2, ಉತ್ತರ ಕನ್ನಡ 2 ರಿಪೋರ್ಟ್ ಆಗ್ತಾ ಇದೆ. ಇನ್ನು ದಕ್ಷಿಣ ಕನ್ನಡ ಅಲ್ಲಿಯೂ ಕೇಸ್ ರಿಪೋರ್ಟ್ ಆಗ್ತಾ ಇದೆ. ಕೊಡಗು 1 ಕೇಸು, ದಕ್ಷಿಣ ಕನ್ನಡ 1 ಕೇಸು. ಕಲಬುರಗಿಯಲ್ಲಿ ಟೋಟಲ್ ಆಗಿ 6 ಕೊರೋನಾ ಕೇಸ್ಗಳು ರಿಪೋರ್ಟ್ ಆಗಿದೆ. ಕಲಬುರಗಿಯಲ್ಲಿ 6 ಕೊರೋನಾ ಕೇಸ್ಗಳು, ಕಲಬುರಗಿ ಒಂದರಿಂದನೇ. ನಿಮ್ಗೆ ಗೊತ್ತಲ್ಲೇ ಕಲಬುರಗಿಯಲ್ಲಿ ಹತ್ತಿರ 3,000 ಜನರನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಏನಾಗುತ್ತೋ ಏನು ಆತಂಕದಲ್ಲಿದ್ದರು. ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗದೇ ಇದ್ದರೂ ಒಂದು ಹಂತಕ್ಕೆ ಕಲಬುರಗಿಯ ನಂಬರ್ಗಳು ಆತಂಕವನ್ನು ಮೂಡಿಸ್ತಾ ಇದೆ. ನಿನ್ನೆ 1959 ಇತ್ತು, ಇವತ್ತು 2056 ಆಗಿದೆ. 97 ಕೇಸ್ಗಳ ಹೆಚ್ಚಳ ಆಗಿದೆ. ಮೊದಲು ಇದೇ ನಂಬರನ್ನು ನಾವು ಕ್ವೆಶ್ಚನ್ ಮಾರ್ಕ್ ಹಾಕಿ ತೋರಿಸ್ತಾ ಇದ್ವಿ, ಇದೀಗ ನಿಜ ಆಗಿದೆ. 1959 ನಿನ್ನೆ, ಇವತ್ತು 97 ಕೇಸ್ ಆ್ಯಡ್ ಆಯಿತು. 2056 ಕೇಸ್ಗಳು ಟೋಟಲ್. ಕರುನಾಡಿಗೆ ಇದು ಭಾನುವಾರದ ಶಾಕ್. ಚಿಕ್ಕಬಳ್ಳಾಪುರ ಛಿದ್ರ 26 ಕೇಸ್ ಇದೆ. ಚಿಕ್ಕಬಳ್ಳಾಪುರ ಒಂದರಲ್ಲೇ ಹೈಯೆಸ್ಟ್. ಇವತ್ತಿನ ಪಾಲಿಗೆ ನಾವು ಕೇಳಿದ ಅತಿ ಹೆಚ್ಚಿನ ಕೊರೋನಾ ಕೇಸ್ ಬಂದಿರೋದು ಚಿಕ್ಕಬಳ್ಳಾಪುರದಿಂದ. ನಾನು ಮಾರುತೇಶ್ ಆಗಲೇ ಮಾತನಾಡಿಸಿದ್ದೆ, ಯಾವ ಜಿಲ್ಲೆ ಅತಿ ಹೆಚ್ಚಿನ ಕೇಸ್ಗೆ ಒಳಪಡಬಹುದು ಅಂತ ಹೇಳಿ. ಮಾರುತೇಶ್ ಹೇಳಿದರು ಚಿಕ್ಕಬಳ್ಳಾಪುರ ತುಂಬ ಡೇಂಜರ್ ಕಾಣ್ತಾ ಇದೆ, ಚಿಕ್ಕಬಳ್ಳಾಪುರದಿಂದ ಜಾಸ್ತಿ ಕೇಸ್ಗಳು ಬರಬಹುದು ಅಂತೇಳಿ. ಅದೇ ರೀತಿಯಲ್ಲಿ 27 ಕೇಸ್ ಚಿಕ್ಕಬಳ್ಳಾಪುರದಿಂದ ಒಂದರಿಂದನೇ ರಿಪೋರ್ಟ್ ಆಗುತ್ತೆ. ಒಂದು ಕಡೆ 27 ಆದರೆ ಇನ್ನು 70 ಕೇಸ್ಗಳು ಎಲ್ಲ ಜಿಲ್ಲೆ ಸೇರಿ. ಒಂದೇ ಒಂದು ಜಿಲ್ಲೆ 27, ಉಳಿದ 70 ಪ್ರಕರಣದಲ್ಲಿ ಎಲ್ಲ ಜಿಲ್ಲೆಗಳು ಸೇರ್ಪಡೆ ಆಗಿದೆ. ನಿಮ್ಗೆ ಗೊತ್ತಿಲ್ಲ, ಚಿಕ್ಕಬಳ್ಳಾಪುರದ ಅಷ್ಟು ಕೇಸ್ಗಳಿಗೆ ನಾನಿಲ್ಲಿ ಕೌಂಟ್ ಮಾಡ್ಕೊಳ್ತಾ ಇದ್ದೇನೆ. ಚಿಕ್ಕಬಳ್ಳಾಪುರದ ಅಷ್ಟು ಕೇಸ್ಗಳಿಗೆ ಮಹಾರಾಷ್ಟ್ರವೇ ನಂಟು. ಮಹಾರಾಷ್ಟ್ರದಿಂದ ಯಾರ್ಯಾರು ವಾಪಸ್ಸಾಗಿದ್ದಾರೋ ಅವರೆಲ್ಲರೂ ಕೂಡ 1977, 1978, 1979, 1980, 1981 ಎಲ್ಲ ಕೇಸ್ ಇದೆಯಲ್ಲ, ಎಲ್ಲ ಕೇಸ್ಗಳು ಕೂಡ ಮಹಾರಾಷ್ಟ್ರದಿಂದ ಯಾರ್ಯಾರು ವಾಪಸ್ಸಾಗಿದ್ದಾರೋ ಅವ್ರ ಕಡೆಯಿಂದಲೇ ಬಂದಿರೋದು. ಇದು ಗೊತ್ತಿರಲಿಲ್ಲ ನಿಮಗೆ. ಇನ್ನು ದಾವಣಗೆರೆ ಕೇಸ್ ಒಂದಿದೆ. ಇದೇನಾಗಿದೆ, ಕಂಟೈನ್ಮೆಂಟ್ ಝೋನ್ನ ಸಂಪರ್ಕದ ಕಾರಣದಿಂದ ಒಬ್ಬರಿಗೆ ಇಲ್ಲಿ ಬಂದಿದೆ. ಉಳಿದಂತೆ ಹಾಸನದಲ್ಲಿ ಕಂಟೈನ್ಮೆಂಟ್ ಝೋನ್ ಕಡೆಯಿಂದ ಬಂದಿದೆ. ಇನ್ನು ಹಾಸನದಲ್ಲಿ ಬಹುತೇಕ ಕೇಸ್ಗಳು ಇವತ್ತು ಕಂಟೈನ್ಮೆಂಟ್ ಝೋನಿಂದ ಇದೆ. 1-2 ಕೇಸ್ಗಳು ನಮಗೆ ಹಾಸನದಲ್ಲಿ ಮಹಾರಾಷ್ಟ್ರದಿಂದ ವಾಪಸ್ ಬಂದಿರೋದ್ರಿಂದ ಕಾಣಿಸ್ತಾ ಇದೆ. ಈ ರೀತಿ ನೋಡ್ತಾ ಹೋಗಬೇಕಾಗುತ್ತೆ ಪ್ರತಿಯೊಂದು ಕೇಸನ್ನು ಕೂಡ. 1-2 ಕೇಸ್ಗಳು ಮಹಾರಾಷ್ಟ್ರದಿಂದ ವಾಪಸ್ ಬಂದಿರುವಂತೆ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಇದಾದ ಮೇಲೆ ನಾವು ಹಾಸನ ವಿಚಾರದಲ್ಲಿ ಹುಷಾರಾಗಿರಬೇಕಾಗತ್ತೆ. ಹಾಸನದಲ್ಲಿ ಬಹಳಷ್ಟು ಕೇಸ್ಗಳು ತುಂಬ ಕಾಡಲಿಕ್ಕೆ ಶುರುವಾಗಿತ್ತು. ಮಂಡ್ಯ ಹೇಳ್ಬಿಡ್ತೀನಿ ನಾನು ನಿಮಗೆ. ನೋಡಿ, ಮಂಡ್ಯದಲ್ಲಿಯೂ ಅಷ್ಟೇ. ಮಂಡ್ಯದಲ್ಲಿ ಏನಾಗಿದೆ ನೋಡಿ, ಮಹಾರಾಷ್ಟ್ರದಿಂದ ಬರ್ತಿರೋ ಕೇಸ್ಗಳು ಒಂದು ಕಡೆ ಆದರೆ ಮಂಡ್ಯದಲ್ಲಿ, ಇನ್ನು P869 ಇವರ ಕಾಂಟ್ಯಾಕ್ಟಿಂದನೂ ಕೂಡ ಒಂದು ಮಹಿಳೆಗೆ ಇಲ್ಲಿ ಕೊರೋನಾ ಕಾಣಿಸ್ಕೊಂಡಿದೆ. ಅದೇ ರೀತಿಯಲ್ಲಿ P869 ಇನ್ನೊಬ್ಬರಿಗೆ ನೋಡಿ. P869 ಇದರಲ್ಲ, ಗಮನಿಸಬೇಕಿದು. ಮಂಡ್ಯದಲ್ಲಿ 4 ಜನರಿಗೆ ಒಬ್ಬರಿಂದನೇ ಇಲ್ಲಿ ಕೊರೋನಾ ಬಂದಿದೆ. ಅದು ಯಾರು? P869. ಮಂಡ್ಯದಲ್ಲಿ P869ನ ಕಾರಣದಿಂದಾಗಿ, ಸಂಪರ್ಕದ ಕಾರಣದಿಂದಾಗಿ 4 ಕೊರೋನಾ ಕಾಣಿಸ್ಕೊಂಡಿದೆ. ಉಳಿದಂತೆ ಮಂಡ್ಯ ಕೇಸ್ಗಳು ಏನಾಗಿದೆ, ಮಹಾರಾಷ್ಟ್ರದಿಂದ ಯಾರ್ಯಾರು ವಾಪಸ್ ಆಗಿದ್ರಲ್ಲ ಅವರೆಲ್ಲರೂ ಕೂಡ ಇದ್ದಾರೆ ಇಲ್ಲಿ. ವಾಪಸ್ ಯಾರ್ಯಾರು ಆಗಿದ್ರೋ ಅವರಿಂದನೇ ಅಲ್ಲಿ ಕೊರೋನಾ ಬಂದಿದೆ. ಉತ್ತರ ಕನ್ನಡ 2 ಕೇಸ್ಗಳು. ಲಿಂಕ್ ಇರೋದಲ್ಲಿ ಮಹಾರಾಷ್ಟ್ರ ಲಿಂಕು ಅಲ್ಲೂ ಕೂಡ ಇದೆ. ದಕ್ಷಿಣ ಕನ್ನಡ ಲಿಂಕ್ ಏನಾಗಿದೆ, ದಕ್ಷಿಣ ಕನ್ನಡದಲ್ಲಿ ಒಂದು ಕೇಸ್ ಇತ್ತಲ್ಲ, ಆ ಕೇಸಲ್ಲಿ 1233 ಈ ಸಂಪರ್ಕವನ್ನು ಮಾಡಿದ್ದಾರೊಬ್ಬರು. ಆ ಕಾರಣದಿಂದಾಗಿ ಅವರು ಸೋಂಕಿತರಾಗಿದ್ದಾರೆ. ಹಾಸನದಲ್ಲಿ ಎಲ್ಲ ಕೇಸ್ಗಳು, ಬಹುತೇಕ ಎಲ್ಲ ಕೇಸ್ಗಳು ಕೂಡ ಮಹಾರಾಷ್ಟ್ರ ನಂಟಿನ ಕೇಸ್ಗಳು ನಮಗೆ ಕಾಣಿಸ್ತಾ ಇದೆ ಹಾಸನದಲ್ಲಿ. ಇನ್ನು ಉಡುಪಿನಲ್ಲಿ ನೋಡಿ, ಒಂದು 3 ಕೇಸ್ಗಳು. ಒಂದು ಕೇಸಲ್ಲಿ ಏನಾಗಿದೆ, ಉಡುಪಿನಲ್ಲಿ ಕಂಟೈನ್ಮೆಂಟ್ ಝೋನಿಂದ ಬಂದಿದೆ 2 ಕೇಸ್ಗಳು. ಇನ್ನು ಮಹಾರಾಷ್ಟ್ರದಿಂದ ಒಂದು 3 ಕೇಸ್ ಬಂದಿವೆ ಉಡುಪಿಗೆ. ಕಾಂಟ್ಯಾಕ್ಟನ್ನು ಒಬ್ಬರಿಗೆ ಹೇಗೆ ಬಂತು ಮಹಿಳೆಗೆ ಅಂಥೇಳಿ ಈಗಲೂ ಗೊತ್ತಾಗಿಲ್ಲ, ಹುಡುಕ್ತಾ ಇದ್ದಾರೆ ಕಾರಣ ಏನು ಅಂಥೇಳಿ. ಇನ್ನು ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥವ್ರ ಸಂಖ್ಯೆ ಉಡುಪಿ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿದೆ. ಎಸ್, ಮಹಾರಾಷ್ಟ್ರವೇ ಉಡುಪಿ ಕೇಸಲ್ಲಿ, ಚಿಕ್ಕಬಳ್ಳಾಪುರ ಕೇಸಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ. ಹಾಸನ ಕೇಸಲ್ಲೂ ಅಷ್ಟೇ. ಹಾಸನ ಒಂದು ಕಡೆಯಲ್ಲಿ ಮಹಾರಾಷ್ಟ್ರದಿಂದ ತುಂಬ ಸಮಸ್ಯೆಗೊಳಗಾಗಿದೆ. ಅದೇ ರೀತಿಯಲ್ಲಿ ಉಡುಪಿ, ಅದೇ ರೀತಿ ಚಿಕ್ಕಬಳ್ಳಾಪುರ. ತೊಂಬತ್ತೇಳರ ಪೈಕಿ
97 ಕೇಸ್ಗಳ ಪೈಕಿ 74 ಮಹಾರಾಷ್ಟ್ರದ್ದೇ. ಮಹಾರಾಷ್ಟ್ರದ ಕಾರಣದಿಂದಾಗಿಯೇ ಕರ್ನಾಟಕದಲ್ಲಿ 74 ಕೇಸ್ಗಳು ಕಾಣಿಸ್ಕೊಂಡಿದೆ. 97 ಟೋಟಲ್ ಕೇಸ್ಗಳು ಇವತ್ತು. ಈ ಟೋಟಲ್ 97 ಕೇಸ್ಗಳಲ್ಲಿ 74 ಕೇಸ್ಗಳಿಗೆ ಮಹಾರಾಷ್ಟ್ರದ ನಂಟಿದೆ. ಇನ್ನು 75% ಪ್ರಕರಣ ಮಹಾರಾಷ್ಟ್ರದಿಂದ ಬಂದವರಿಂದನೇ ರಿಪೋರ್ಟ್ ಆಗಿದೆ. ಇದು ಬಹಳ ಬಹಳ ಹುಷಾರಾಗಿರ್ಬೇಕು ನಾವು. ಸುಧಾಕರ್ ಅವರು ಹೇಳ್ತಾ ಇದ್ರು, ಜೂನ್ 1ರಿಂದ ನಾವು ಸ್ಟಾಪ್ ಮಾಡಿಬಿಡ್ತೀವಿ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಜನನ ಅಂತ ಹೇಳಿ. ಅಷ್ಟರಲ್ಲಿ ಎಷ್ಟಾಗುತ್ತೋ ನಮಗೆ ಗೊತ್ತಿಲ್ಲ. ಹಾಗಂತ ನಮ್ಮ ರಾಜ್ಯದ ಜನಗಳನ್ನು ನಾವು ತಡೆಯೋದು ತಪ್ಪಾಗುತ್ತೆ. ಇದರ ಮಧ್ಯೆ ಒಂದು ಗೆರೆ ಇರಬೇಕಾಗತ್ತೆ. ಇದೀಗ ನೋಡಿ 75% ಪ್ರಕರಣ ಇದೆಯಲ್ಲ, ಇದಕ್ಕೆ ಮಹಾರಾಷ್ಟ್ರ ನಂಟೆ ನಮ್ಗೆ ಕಾಣಿಸ್ತಾ ಇದೆ. ಹಾಗಾಗಿ ಮಹಾರಾಷ್ಟ್ರ ಕರ್ನಾಟಕವನ್ನು ಬಿಟ್ಟು ಬಿಡದಂತೆ ಬಾಧಿಸ್ತಾ ಇದೆ. ಬೆಳಿಗ್ಗೆಯ ಬುಲೆಟಿನ್ನ ಮಟ್ಟಿಗೆ ಬೆಂಗಳೂರು ಸೇಫ್ ಆಗಿದೆ. ಬೆಂಗಳೂರಲ್ಲಿ ಯಾವುದೇ ಕೊರೋನಾ ಕೇಸ್ಗಳಿಲ್ಲ. ಒಂದೇ ಒಂದು ಕೇಸ್ ರಿಪೋರ್ಟ್ ಆಗಿಲ್ಲ. ವಿಶೇಷವಾಗಿ ಪಾದರಾಯಣಪುರದ ಬಗ್ಗೆ ಗಮನಿಸ್ತಾ ಇದ್ವಿ. ಪಾದರಾಯಣಪುರ ಏನಾಗುತ್ತೆ ಅಂತ ಹೇಳಿ. ಪಾದರಾಯಣಪುರ ಇಲ್ಲಿವರೆಗೆ ನಮಗೆ ಅಲ್ಲಿಂದ ಅದು ರಿಪೋರ್ಟ್ ಆಗ್ತಾ ಇಲ್ಲ. ಬರೀ ಪಾದರಾಯಣಪುರ ಅಲ್ಲ, ಬೆಂಗಳೂರು ಸೇಫ್ ಆಗಿದೆ. ಬರೀ ಪಾದರಾಯಣಪುರ ಮಾತ್ರ ಅಲ್ಲ, ಬೆಳಿಗ್ಗೆಯ ಹೆಲ್ತ್ ಬುಲೆಟಿನ್ನಲ್ಲಿ ಬೆಂಗಳೂರು ಸೇಫ್ ಆಗಿದೆ. ಸಂಜೆ ಬುಲೆಟಿನ್ ವೆಯ್ಟ್ ಮಾಡಬೇಕು ನಾವು. ಬೆಂಗಳೂರಿಗೆ ಈ ಹೆಮ್ಮಾರಿಯ ಕಾಟ ಇವತ್ತಿನ ಮಟ್ಟಿಗೆ ಇಲ್ಲ. ಬೆಂಗಳೂರಲ್ಲಿ ಇವತ್ತು ಒಂದೇ ಒಂದು ಕೇಸ್ ಕೂಡ ರಿಪೋರ್ಟ್ ಆಗಿಲ್ಲ. ಸಂಜೆ ಏನಾಗುತ್ತೆ ವೆಯ್ಟ್ ಮಾಡಬೇಕು ನಾವು.